ಇನ್ನು ಪಹಲ್ಗಾಂವ್ ದಾಳಿಗೆ ದುಃಖ ವ್ಯಕ್ತಪಡಿಸಿದ ಕಾಂಗ್ರೆಸ್ ರಾಷ್ಟ್ರದ ಜೊತೆ ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಲ್ಲಲಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕಂದ್ರೆ ಇದೊಂದು ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಒಂದು ವಿಚಾರ, ತುಂಬಾ ಸೆನ್ಸಿಬಲ್ ಆಗಿರಬೇಕು, ಎಲ್ಲರೂ ಬಾಯಿಗೆ ಬಂದಾಗ ಯಾರು ಮಾತಾಡಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಕೂಡ ಸ್ಪಷ್ಟಪಡಿಸಿದೆ. ಕಾಂಗ್ರೆಸ್ಗೆ ರಾಷ್ಟ್ರೀಯ ಹಿತಾಸಕ್ತಿಯೇ ಆದ್ಯತೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ತೀರ್ಮಾನವನ್ನು, CWC ತೀರ್ಮಾನವನ್ನು ಕಾಂಗ್ರೆಸ್ ಒಪ್ಕೊಂಡಿದೆ. ಸೊ ಕಾರ್ಯಕರ್ತರು ಕೂಡ ಈ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಯಾರು ಬೇಕಾಬಿಟ್ಟಿಯಾಗಿ ಸುಖ ಸುಮ್ಮನೆ ಹೇಳಿಕೆಗಳನ್ನು ಕೊಡಬೇಡಿ. ಪಕ್ಷದ ಮೌಲ್ಯ, ಸಂಪ್ರದಾಯ ಇದನ್ನ ಎತ್ತಿ ಹಿಡಿಬೇಕು ಅಂತೇಳಿ AICCಯಿಂದಲೇ ಎಲ್ಲ ಕಾರ್ಯಕರ್ತರಿಗೂ ಕೂಡ ಈಗ ಸೂಚನೆ ರವಾನೆಯಾಗಿದೆ. ಸೊ ಈಗ ಪಕ್ಷದ ವರಿಷ್ಠರು ಅಥವಾ CWCಯಲ್ಲಿ ಏನು ತೀರ್ಮಾನ ಕೈಗೊಳ್ಳಲಾಗುತ್ತೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಕಾಂಗ್ರೆಸ್ನಿಂದ ಪ್ರತಿಯೊಬ್ಬ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡುವಂಥದ್ದು, ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಜನ ಸಚಿವರು ಬೇರೆ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಬರೋದು, ಅಥವಾ ಇನ್ನೊಬ್ಬ ಯಾರೋ ಕಾರ್ಯಕರ್ತರು ಈ ರೀತಿಯಾಗಿ ಮಾತಾಡುವಂಥದ್ದು ಇದು ಸರಿಯಲ್ಲ. CWC ಏನು ತೀರ್ಮಾನವನ್ನು ನಾವು ಕೈಗೊಂಡಿದ್ದೀವೋ, ಈಗ ನಾವು ಸರ್ಕಾರ ಜೊತೆ ಇರ್ತೀವಿ ಅನ್ನುವಂಥದ್ದನ್ನು ಹೇಳಿದರೆ, ಮೋದಿ ಏನು ನಿರ್ಧಾರ ಕೈಗೊಂಡ್ರು ಕೂಡ ಈ ವಿಚಾರದಲ್ಲಿ, ಅಂದರೆ ಈ ಸುರಕ್ಷತೆ ವಿಚಾರದಲ್ಲಿ, ಭದ್ರತೆಯ ವಿಚಾರದಲ್ಲಿ, ಅಥವಾ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂಥ ಒಂದು ವಿಚಾರದಲ್ಲಿ, ಇದರಲ್ಲಿ ಸರ್ಕಾರ ಏನು ನಿರ್ಧಾರಗಳನ್ನು ಕೈಗೊಳ್ಳುತ್ತೋ ಅಲ್ಲಿ ನಾವು ಜೊತೆಗಿರ್ತೀವಿ ಅನ್ನುವಂಥದ್ದನ್ನು ಹೇಳಿದ್ವಿ. ಅದನ್ನು ಬಿಟ್ಟು ಬೇರೆ ರೀತಿಯಾದಂಥ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು, ಅದು ಪಕ್ಷಕ್ಕೂ ಕೂಡ ಮುಜುಗರ ತರುವಂಥ ಒಂದು ಸ್ಟೇಟ್ಮೆಂಟ್ಗಳು ಯಾರು ಕೂಡ ಕೊಡಬಾರ್ದು. ಅಕಸ್ಮಾತ್ ಅಂಥದ್ದೇನಾದರೂ ಯಾರಾದರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪಕ್ಷದ ಸ್ಟೇಟ್ಮೆಂಟ್ ಆಗಿರೋದಿಲ್ಲ, ಪಕ್ಷದ ಸ್ಟ್ಯಾಂಡ್ ಆಗಿರೋದಿಲ್ಲ, ಅದು ಅವರ ವೈಯಕ್ತಿಕವಾದಂಥ ಒಂದು ಹೇಳಿಕೆಗಳಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಎಲ್ಲರೂ ವರ್ತಿಸಿ ಅನ್ನುವಂಥದ್ರ ಬಗ್ಗೆ AICCಯಿಂದ ಒಂದು ಖಡಕ್ ಸೂಚನೆ ಎಲ್ಲ ಕಾರ್ಯಕರ್ತರಿಗೆ, ನಾಯಕರುಗಳಿಗೂ ಕೂಡ ಕೊಟ್ಟಿದೆ. ಸೊ ಹಾಗೆ ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಗೆ ಈಗ KC ವೇಣುಗೋಪಾಲ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆಯುವ ಮೂಲಕ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಎಲ್ಲ ರಾಜ್ಯ ಘಟಕದ ಮುಖಂಡರು ಮತ್ತು ನಾಯಕರಿಗೆ ಲೆಟರ್ ಬರೆದಿದ್ದಾರೆ ವೇಣುಗೋಪಾಲ್ ಅವರು. ವೈಯಕ್ತಿಕ ಹೇಳಿಕೆ ಯಾರು ಕೂಡ ಕೊಡಬೇಡಿ, ಇದು ನಮ್ಮ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷದ ನಿಲುವು ಏನಿರುತ್ತಲ್ಲ, ಸೊ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಪಕ್ಷದ ನಿಲುವಿಗೆ ವಿರುದ್ಧವಾದಂಥ ಒಂದು ಹೇಳಿಕೆಗಳನ್ನು ನೀವು ಯಾರು ಕೂಡ ಕೊಡಬಾರ್ದು. ಅಕಸ್ಮಾತ್ ಅಂಥದ್ದೇನಾದರೂ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಸಿದ್ದಾರೆ. ಉಗ್ರರ ದಾಳಿಯಿಂದಾಗಿ ಕಾಂಗ್ರೆಸ್ ಕೂಡ ತೀವ್ರ ದುಃಖಿತಗೊಂಡಿದೆ. ಕಾಂಗ್ರೆಸ್ ಪಕ್ಷ ಏಕತೆ, ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಪ್ರದರ್ಶಿಸಬೇಕು ಇಂಥ ಸಂದರ್ಭದಲ್ಲಿ ಅಂತ ಹೇಳಿ ವೇಣುಗೋಪಾಲ್ ಅವರು ಪತ್ರವನ್ನು ಬರೆದಿದ್ದಾರೆ. ಪ್ರಿಯಾಂಕಾ ಗಾಂಧಿ ಜಾಲತಾಣದಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ. ಸೊ ಹೀಗೆ ಈಗ AICC ಮಾಡಿರುವಂಥ ಒಂದಷ್ಟು ತಾಕೀತು ಜೊತೆಗೆ KC ವೇಣುಗೋಪಾಲ್ ಅವರು ಕೂಡ ಇದನ್ನು ಪತ್ರ ಬರೆದು ಎಲ್ಲರೂ ಪಕ್ಷದ ನಿಲುವಿಗೆ ಬದ್ಧರಾಗಿರಿ, ಯಾರು ಕೂಡ ಸುಖಾಸುಮ್ಮನೆ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ.